ಮತ್ತೊಮ್ಮೆ ಎಲ್ಲ ಆತ್ಮನಿಗೂ ಶರಣಾರ್ಥಿಗಳು. ಮೊದಲನೇದಾಗಿ ನನಗೆ ಜನ್ಮದಾತರಾಗಿರ್ತಕ್ಕಂಥ ತಂದೆ ತಾಯಿಗಳಿಗೂ ಹಾಗೂ ಭಗವಂತನಿಗೂ ಪ್ರಕೃತಿ ಮಾತೆಗೂ ಹಾಗೂ ಈ ಒಂದು ಧ್ಯಾನ ಜಗತ್ತಿನ ಬಗ್ಗೆ ಪರಿಚಯ ಮಾಡಿಕೊಟ್ಟಿರ್ತಂಥ ಪತ್ರಿಜಿ ಗುರುಗಳಿಗೂ ಈ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಗುರುಜಿಗಳಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ಸ್, ಇವತ್ತಿನ ನನ್ನ ಒಂದು ವಿಷಯ ಬಂದ್ಬಿಟ್ಟು ನಮ್ಮ ದಿನನಿತ್ಯದ ಆರೋಗ್ಯ ಯಾವ ತರ ಇಟ್ಕೋಬೇಕು. ಆರೋಗ್ಯವಾಗಿರ್ಬೇಕಾದ್ರೆ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ ಹೇಳಿ. ಆರೋಗ್ಯ ಬರೀ ಭಾಗ್ಯ ಅಲ್ಲ, ಆರೋಗ್ಯ ಮಹಾಭಾಗ್ಯ. ಇವತ್ತು ನೋಡಿ ಏನೆಲ್ಲ ಇರಬಹುದು, ಸಕಲ ಸೌಕರ್ಯಗಳೆಲ್ಲ ಇರಬಹುದು, ಐಶ್ವರ್ಯಗಳು ಇರಬಹುದು, ಬಟ್ ಅದನ್ನೆಲ್ಲ ಭೋಗಿಸ್ಬೇಕು, ಆನಂದದ ಜೀವನ ನಾವು ಲೀಡ್ ಮಾಡ್ಬೇಕು ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಅದೆಲ್ಲದು ಸಾಧ್ಯ. ಹೀಗಿದ್ದಾಗ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಾದ್ರೆ ಏನೆಲ್ಲ ಮಾಡ್ಬೇಕಾಗುತ್ತೆ. ಮೊದಲನೇದಾಗಿ ಆರೋಗ್ಯ ಅಂತ ಹೇಳಿದಾಗ ಒಟ್ಟಾರೆ ಮುಖ್ಯವಾಗಿ 5-6 ವಾಕ್ಯಗಳು ಬರ್ತವೆ. ಯಾವ ರೀತಿ ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ದೈಹಿಕವಾಗಿ ಆರೋಗ್ಯ ಇರ್ಬೇಕಾಗುತ್ತೆ, ಮಾನಸಿಕವಾಗಿ ಆರೋಗ್ಯ ಇರ್ಬೇಕಾಗುತ್ತೆ, ಸಾಮಾಜಿಕವಾಗಿ ಆರೋಗ್ಯವಾಗಿರ್ಬೇಕಾಗುತ್ತೆ, ಮತ್ತು ಭಾವನಾತ್ಮಕವಾಗಿ ಕೂಡ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ಎಲ್ಲದರಲ್ಲೂ ಕೂಡ ಸಮಾನತೆ ಕಾಪಾಡಿಕೊಂಡ ಮಾತ್ರ ನಾವು ಆರೋಗ್ಯವಾದವಿ ಅಂತ ಹೇಳ್ಬೋದು. ಇವೆಲ್ಲವೂ ಚೆನ್ನಾಗಿರ್ಬೇಕು. ಮುಖ್ಯವಾಗಿರ್ಬೇಕಾಗಿದ್ದು ನಮ್ಮ ದೇಹ ಚೆನ್ನಾಗಿರ್ಬೇಕು. ನಮ್ಮ ದೇಹ ಚೆನ್ನಾಗಿರ್ಬೇಕಾದ್ರೆ ಅದಕ್ ಬೇಕಾಗಿರ್ತಕ್ಕಂತ ಏನು ಪೌಷ್ಟಿಕಾಂಶಗಳು ಅಂತ ಹೇಳ್ತೀವಿ, ಅವುಗಳನ್ನ ನಾವು ಸಂಪೂರ್ಣವಾಗಿ ಕೊಟ್ಟಾಗ ಮಾತ್ರ ನಮ್ಮ ದೇಹ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ಹಂಗಾರ ಪೌಷ್ಟಿಕಾಹಾರ ಅಂತಂದ ಏನೆಲ್ಲ ಬೇಕಾಗುತ್ತೆ. ಪ್ರೋಟೀನ್ ಬೇಕಾಗುತ್ತೆ, ವಿಟಮಿನ್ಸ್ ಬೇಕಾಗುತ್ತೆ, ಮಿನರಲ್ಸ್ ಬೇಕಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಬೇಕಾಗುತ್ತೆ, ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗುತ್ತೆ, ನೀರ್ ಬೇಕಾಗುತ್ತೆ. ಇವೆಲ್ಲವೂ ಕೂಡ ನಮ್ಗೆ ಬೇಕಾದಷ್ಟು ಆಯಾ ವಯಸ್ಸಿಗೆ ತಕ್ಕಂಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನಾವು ಸಿಕ್ಕಾಗ ಮಾತ್ರ ನಾವು ಆರೋಗ್ಯವನ್ನ ಚೆನ್ನಾಗಿ ಲೀಡ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಹೀಗಿದ್ದಾಗ ಈ ಎಲ್ಲ ಪೌಷ್ಟಿಕಾಂಶಗಳು ಎಲ್ಲಿಂದ ಸಿಗ್ತಾವ ನಿಮಗೆ ಅಂತ ನೋಡಿದಾಗ ಈಗೆಲ್ಲ ಬಂದಿದ್ದಾವೆ ಫುಲ್ಲು ಟ್ಯಾಬ್ಲೆಟ್ಸ್ ಮತ್ತು ಟಾನಿಕ್ ಟ್ಯಾಬ್ಲೆಟ್ಸ್ ಮತ್ತು ಈಗ ಔಷಧಿಗಳು ಬಂದಿದ್ದಾವೆ. ಬಟ್ ಈ ಹಿಂದೆ ಹೋದಾಗ ನಾವು, ಯಾಕಂದ್ರೆ ನಾವು ಬಾಲ್ಯದಲ್ಲಿದ್ದಾಗ ಅಥವಾ ನಮ್ಮ ಪೂರ್ವಜರನ್ನು ನೋಡಿದಾಗ ಆವಾಗ ಯಾವುದೇ ತರದ ಈ ತರದ ಗುಳಿಗೆಗಾಗ್ಲಿ ಟಾನಿಕ್ ಆಗ್ಲಿ ಯಾವು ಇರ್ಲಿಲ್ಲ. ಅವಾಗ ಏನ್ ಮಾಡ್ತಿದ್ರು ಅಂತಂದ್ರ ತಾವು ತಿಂತಕ್ಕಂಥ ಆಹಾರದಲ್ಲಿ ಅವೆಲ್ಲವನ್ನು ಸಂಗ್ರಹ ಮಾಡ್ಕೊತಾ ಇದ್ರು. ಹೀಗಿದ್ದಾಗ ಹಸಿಯಾದ ಪದಾರ್ಥಗಳು, ಹಸಿಯಾದ ತರಕಾರಿಗಳು, ಈ ತರ ಆಹಾರ ತಿಂತಾ ಇದ್ರು, ಅದರಿಂದ ಅವ್ರಿಗೆ ಶಕ್ತಿ ಬರ್ತಾ ಇತ್ತು. ಈ ತರ ಸಂಶೋಧನೆ ಮಾಡ್ತಾ ಹೋದಾಗ ಇಲ್ಲಿ ಪ್ರಕೃತಿ ನಮ್ಗೆ ಏನೆಲ್ಲ ಕೊಟ್ಟಿದೆ, ಈ ಭೂಮಿ ಮೇಲೆ ಇಂಥದಿಲ್ಲ ಅಂತ ಹೇಳಂಗಿಲ್ಲ. ಹೀಗಿದ್ದಾಗ ಒಂದು ಗಿಡದ ಒಂದು ಹಣ್ಣಿನ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಡ್ಲಿಕ್ಕೆ ಬರ್ತೀನಿ. ಅದೇನಂತ ಹೇಳಿ ತೋರಿಸ್ಬಿಡ್ತೀನಿ. ಫಸ್ಟ್ ಬಹುಶಃ ಕಾಣ್ತಿರ್ಬೋದು, ನೋನಿ ಅಂತಕ್ಕಂಥದ್ದು. ಇದೊಂದು ನೋನಿ, ಇದರಲ್ಲಿ ಜ್ಯೂಸ್ ಇರುತ್ತೆ, ರಸ ಇರುತ್ತೆ. ಇದನ್ನ ಪ್ರತಿನಿತ್ಯ ನಾವು ಒಂದು ಪ್ರಮಾಣ ಇದೆ, ಅದನ್ನ ಹೇಳ್ತೇನೆ ಆಮೇಲೆ. ಇದನ್ನ ತಗೊಳ್ಳೋದ್ರಿಂದ ನಮಗೆ ಆರೋಗ್ಯ ಯಾವ ತರ ಮೇಂಟೈನ್ ಮಾಡ್ಕೋಬಹುದು, ಎಷ್ಟು ತಗೋಬೇಕು, ಏನೇನ ನೀವೇ ಬೆನಿಫಿಟ್ ಇದೆ ಅಂತ ತಗೊಳ್ಳೋದು, ಯಾರೆಲ್ಲ ತಗೋಬಹುದು, ಎಷ್ಟು ದಿವಸ ತಗೋಬೇಕು, ದಿನಕ್ಕೆ ಎಷ್ಟು ಟೈಮ್ ತಗೋಬೇಕು, ಇದೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ತಮ್ಮ ಮುಂದೆ ಸಾದರ ಪಡ್ಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಈ ನೋನಿ ಜ್ಯೂಸ್ ತಗೊಳ್ಳೋದ್ರಿಂದ, ಇದು ಒಂದು ಗಿಡದಲ್ಲಿ ಬೆಳಿತಕ್ಕಂಥ ಒಂದು ಹಣ್ಣಿದು, ನೋನಿ ಅಂತಕ್ಕಂಥ ಹೆಸರಿನ ಹಣ್ಣಿದು. ಆ ಹಣ್ಣಿಂದ ತೆಗಿರತಕ್ಕಂಥ ಒಂದು ಜ್ಯೂಸ್. ಇವಾಗೆಲ್ಲ ನೋಡಿರ್ತೀರಿ ನೀವು, ಮನೆಯಲ್ಲಿ ಎಲ್ಲಾ ತರದ ಜ್ಯೂಸ್ಗಳನ್ನು ಮಾಡ್ಕೊಳ್ತಾ ಇದ್ರಿ ಹಿಂದಿನವರು. ಈಗ ಇಲ್ಲ, ಈಗ ಏನಿದ್ರು ಕೂಡ ಹೊರಗಡೆ ಬೇಕರಿ ಪಕ್ಕದಲ್ಲಿ ಹೋಗಿ ಆ ಜ್ಯೂಸ್ ಸೆಂಟರ್ ಹೋಗಿ ಅದರದ್ದೇ ಒಂದೊಂದೇ ಹಣ್ಣಿಂದ ಜ್ಯೂಸ್ಗಳನ್ನು ಕುಡಿತಾ ಇದಾರೆ, ಕಬ್ಬಿನ ಹಾಲು ಕುಡಿತಾ ಇದಾರೆ. ಈ ರೀತಿ ನೋಡಿದಾಗ ಈ ಒಂದು ನೋನಿ ಹಣ್ಣಿನ ಜ್ಯೂಸ್ ಕೂಡ ನಮಗೆ ಎಷ್ಟು ಬೆನಿಫಿಟ್ ಆಗಿದೆ ಅಂತಕ್ಕಂಥ ನೋಡೋಣ. ಇದು ಕೋಕಮ್ ಅಂತ ಒಂದು ಜಾತಿಗೆ ಸೇರಿರ್ತಕ್ಕಂಥ ಒಂದು ಗಿಡದಿಂದ ಬಂದಿರತಕ್ಕಂತ ಒಂದು ಜ್ಯೂಸ್ ಇದು. ಇದೇನಪ್ಪಾ ಅಂತಂದ್ರೆ ಇದು ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲಿ ನಮಗೆ ಸಿಗ್ತಾ ಇದೆ. ಇದ್ರ ಏನ್ ಕೆಲಸ ಅಂತಂದ್ರೆ ನಮಗೆ ದೇಹಕ್ಕೆ ಏನೆಲ್ಲ ಅಗತ್ಯವಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ ಅಂತ ನೋಡಿದಾಗ ಇದು ಒಂದೇ ಜ್ಯೂಸ್, ನೋನಿ ಹಣ್ಣಿನ ಒಂದು ಜ್ಯೂಸ್ 150ಕ್ಕೂ ಪ್ಲಸ್, ಹೌದಾ, ಅದಕ್ಕಂತ 150ಕ್ಕಂತ ಹೆಚ್ಚು ಪೋಷಕಾಂಶಗಳನ್ನ ನಮಗೆ ದೇಹಕ್ಕೆ ಇದು ಸರಬರಾಜು ಮಾಡುತ್ತೆ. ಇದನ್ನ ನಿಯಮಿತವಾಗಿ ನಾವು ಬಳಕೆ ಮಾಡೋದ್ರಿಂದ ಒಳ್ಳೆ ಪರಿಣಾಮಗಳನ್ನ ನಾವು ಅನುಭವಿಸಬಹುದು. ನಾವು ಸುಮಾರಿಗೆ ನಮಗೆ ಈ ಕಂಪನಿ ಪರಿಚಯ ಆಗಿ 15 ವರ್ಷ ಆಯ್ತು, ಅಲ್ಲಿಂದ ಈ ಕಡೆ ಬಂದಿದ್ದು ಒಂದು 10 ವರ್ಷ ಆಯ್ತು. 10 ವರ್ಷದಿಂದ ನಾವು ಇದನ್ನ ಪ್ರತಿ ದಿನಾನು ಬಳಸ್ತಾ ಇದ್ವಿ. ಹಾಗಂತ ವರ್ಷ ಪೂರ್ತಿ ಬಳಕೆ ಮಾಡ್ಬೇಕು ಅಂತ ಏನಿಲ್ಲ. ವರ್ಷದಲ್ಲಿ ಒಂದು 3 ತಿಂಗಳು ಅಥವಾ 2 ತಿಂಗಳು ಗ್ಯಾಪ್ ಮಾಡಿ ಮತ್ತೆ ಬಳಕೆ ಮಾಡ್ತಾ ಇದ್ರೆ ಒಳ್ಳೆ ರಿಸಲ್ಟ್ ಅನ್ನ ನಾವು ಅನುಭವಿಸಬಹುದು ಸ್ನೇಹಿತರೆ. ಏನು ಉಪಯೋಗ ನಮಗೆ ತಗೊಳ್ಳೋದ್ರೆ ಏನ್ ಲಾಭ ಮುಖ್ಯವಾಗಿ ನೋಡಿದಾಗ, ದೇಹದಲ್ಲಿ ಇರ್ತಕ್ಕಂಥ ಜೀವಕೋಶಗಳಿಗೆ ಒಂದು ಹುರುಪನ್ನು ನೀಡುತ್ತೆ, ಚೈತನ್ಯದಾಯಕವಾಗಿ ನಮಗೆ ಕೆಲಸ ಮಾಡುತ್ತೆ, ಹಾಗೂ ಪ್ರತಿರಕ್ಷಣಾ ಗುಣವನ್ನು ಸುಧಾರಿಸುತ್ತದೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಿರಲ್ಲ,
ಆ ಒಂದು ಶಕ್ತಿಯನ್ನ ಇದು ಸುಧಾರಿಸುತ್ತದೆ. ಶಕ್ತಿ ಮತ್ತು ಬಲವನ್ನು ಹೆಚ್ಚಿಸುತ್ತದೆ. ನಮಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಮತ್ತು ಎನರ್ಜಿ ಅಂತ ಹೇಳ್ತಿರಲ್ಲ, ಬಲವನ್ನ ಹೆಚ್ಚಿಗೆ ಮಾಡಿಕೊಡುತ್ತೆ. ಸೋಂಕು ಮತ್ತು ರೋಗಗಳ ವಿರುದ್ಧ ಹೋರಾಟ ಮಾಡುತ್ತದೆ. ನಮಗೆ ಬರ್ತಕ್ಕಂಥ ಕಾಯಿಲೆಗಳು ಏನಿದೆ ಅದರಲ್ಲಿ ಮುಖ್ಯವಾಗಿ ಸೋಂಕುಗಳಿಂದ ನಮಗೆ ಕಾಯಿಲೆಗಳು ಬರ್ತಾವಲ್ಲ, ಅವುಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಮತ್ತೆ ಮೆಮೊರಿ ಪವರ್ ಅಂತ ಹೇಳ್ತಿರಲ್ಲ, ನೆನಪಿನ ಶಕ್ತಿ ಮತ್ತು ಸಾಂದ್ರತೆಯನ್ನು ಸುಧಾರಿಸುತ್ತದೆ. ನೆನಪಿಡ್ತಕ್ಕಂಥ ಶಕ್ತಿ ಅದನ್ನ ಸುಧಾರಿಸುತ್ತದೆ ಮತ್ತು ದೇಹದಿಂದ ವಿಷಕಾರಿ ಪದಾರ್ಥಗಳನ್ನು ತೆಗೆದು ಹಾಕುತ್ತದೆ. ನಮ್ಮ ದೇಹದಲ್ಲಿ ಟಾಕ್ಸಿನ್ ಅಂತ ಹೇಳ್ತೀವಿ, ಯಾವ ರೀತಿನ ಅಂದ್ರೆ, ಯಾಕಂದ್ರೆ ಇವತ್ತು ತಿಂತಕ್ಕಂಥ ಆಹಾರ ವಿಷ, ಕುಡಿತಕ್ಕಂಥ ನೀರು ವಿಷ, ಸೇವನೆ ಮಾಡ್ತಕ್ಕಂಥ ಗಾಳಿನೂ ಕೂಡ ವಿಷ ಆಗಿರೋದ್ರಿಂದ, ಕಂಪ್ಲೀಟ್ ಮಾಲಿನ್ಯ ಆಗಿರೋದ್ರಿಂದ ನಮ್ಮ ದೇಹ ಕ್ಷಣ ಕ್ಷಣಕ್ಕೂ ಕೂಡ ಮಾಲಿನ್ಯಕ್ಕೆ ಒಳಗಾಗ್ತಾ ಇದೆ. ಅಲ್ಲಿ ಫ್ರೀ ರೆಡಿಕಲ್ ಅಂತ ಹೇಳ್ತಾರೆ, ಅಂದ್ರೆ ವಿಷ ಅಣುಗಳು ಉತ್ಪತ್ತಿ ಆಗ್ತಾ ಇದಾವೆ, ಅವುಗಳನ್ನು ಹೊರ ಹಾಕ್ಬೇಕಲ್ಲ, ಆ ಕೆಲಸನ ಇದು ಮುಖ್ಯವಾಗಿ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಅತಿಯಾದ ಆಮ್ಲತೆ ಮತ್ತು ವಾಯುವನ್ನು ಸುಲಭ ಮಾಡುತ್ತದೆ. ಅಂದ್ರೆ ಈಗ ವಾತ ಪಿತ್ತ ಕಫ ಅಂತ ಪ್ರಕೃತಿ ಹೇಳ್ತೇವೆ, ಅಲ್ಲಿ ನಾವು ಯಾವ ಯಾವ ಋತುಮಾನಕ್ಕೆ ತಕ್ಕಂಗೆ ಯಾವ ಆಹಾರ ಸೇವನೆ ಮಾಡ್ಬೇಕು ಮತ್ತೆ ಎಷ್ಟು ತಗೋಬೇಕು ಅಂತಕ್ಕಂಥದ್ದು ನಾವು ಇವತ್ತೆಲ್ಲ ಮರ್ತು ಬಿಟ್ಟಿದ್ದೇವೆ. ಹಿಂದೆ ಹಿರಿಯರು ಅದಕ್ಕಾಗಿನ ಋತುಮಾನಕ್ಕೆ ತಕ್ಕಂಗೆ ಹಬ್ಬಗಳನ್ನು ಮಾಡಿದ್ರು. ಆಯಾ ಹಬ್ಬಗಳಲ್ಲಿ ಕೆಲವೊಂದು ಪದಾರ್ಥಗಳನ್ನ ಮಾಡ್ತಾ ಇದ್ರು. ಆ ಕಾಲಕ್ಕೆ ತಕ್ಕಂಗೆ ಅದು ವಿಶೇಷತೆ ಇತ್ತದು. ಆ ದೇಹಕ್ಕೆ ಒಂದು ಚೈತನ್ಯ ಕೊಡ್ತಕ್ಕಂಥದ್ದು ಮತ್ತು ದೇಹವನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು, ಈ ಎಲ್ಲ ಕೆಲಸಗಳು ಅವು ಆಟೋಮೆಟಿಕ್ಲಿ ನ್ಯಾಚುರಲ್ ಆಗಿ ಮಾಡ್ತಾ ಇದ್ವು. ಬಟ್ ಹೀಗಿದ್ದಾಗ ನಮಗೆ ಅವೆಲ್ಲವೂ ಬಿಟ್ಟು ಬಿಟ್ಟಿದ್ದೇವೆ ಈಗ. ಯಾಕಂದ್ರೆ ನಾಗರಿಕತೆಗೆ ಒಳಗಾಗಿ ನಾವು ಹಳೆಯದನ್ನೆಲ್ಲ ಮರ್ತು ಬಿಟ್ಟು ಕಾಯಿಲೆಗಳನ್ನು ಒಳಗಾಗ್ಬಿಟ್ಟಿದ್ದೇವೆ. ಈಗ ನಾಗರಿಕತೆ ಬಿಟ್ಟೇವಿ, ಕಾಯಿಲೆಗಳಿಗೆ ಒಳಗಾಗ್ಬಿಟ್ಟಿದ್ದೇವೆ. ಹೀಗಿದ್ದಾಗ ಈ ಒಂದು ನಮ್ಮ ಜ್ಯೂಸ್ ತಗೊಳ್ಳೋದ್ರಿಂದ ಆ ಒಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಆರೋಗ್ಯಕರ ಕೊಲೆಸ್ಟ್ರಾಲ್ಗೆ ಬೆಂಬಲಿಸುತ್ತದೆ. ನಮ್ಮ ಬಾಡಿ ಒಳಗ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಬ್ಯಾಡ್ ಕೊಲೆಸ್ಟ್ರಾಲ್ ಇರಬಾರ್ದು, ಅದು ಹೊರ ಹಾಕ್ಬೇಕು. ಗುಡ್ ಕೊಲೆಸ್ಟ್ರಾಲ್ ಬೇಕದು. ಆ ಗುಡ್ ಕೊಲೆಸ್ಟ್ರಾಲ್ಗೆ ಇದು ಬೆಂಬಲಿಸುತ್ತದೆ ಮತ್ತು ಯಕೃತ್ತು ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಯಕೃತ್ತು ಏನಿದೆಯಲ್ಲ ಅದಕ್ಕೆ ಈ ಒಂದು ಮಾಲಿನ್ಯದಿಂದ ಆಗಿರ್ತಕ್ಕಂಥ ಆಹಾರ ಸೇವನೆಯಿಂದ ಯಕೃತ್ತು ಪದೇ ಪದೇ ನಿಮಗೆ ಕಾಯಿಲೆಗೆ ಒಳಪಡುತ್ತೆ. ಇದು ಈ ಜ್ಯೂಸ್ ತಗೊಳ್ಳೋದ್ರಿಂದ ಆ ಯಕೃತ್ತಿನ ಕಾಯಿಲೆಯಿಂದ ರಕ್ಷಣೆ ಮಾಡುತ್ತೆ. ಜೀರ್ಣಕ್ರಿಯೆಯಲ್ಲಿ ನೆರವಾಗುತ್ತದೆ. ಇವತ್ತೆಷ್ಟು ಜನ ಇವತ್ತು ಆಸಿಡಿಟಿ, ಊಟ ಮಾಡಿದ್ದು ಪಚನ ಆಗ್ತಾ ಇಲ್ಲ, ಈ ಸಮಸ್ಯೆನ ಹೇಳ್ತಿರ್ತಾರ. ಬಟ್ ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಜೀರ್ಣಕ್ರಿಯೆಯಲ್ಲಿ. ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇವತ್ ನೋಡ್ರಿ, ಒಂದು ಸರ್ವೆ ಎಷ್ಟು ಹೇಳ್ತಾ ಇದೆ ಅಂತಂದ್ರೆ, ಭಾರತ ಸಕ್ಕರೆ ಕಾಯಿಲೆಯ ರಾಜಧಾನಿ ಆಗಿಬಿಟ್ಟಿದೆ ಅಂತೆ. ಅಂದ್ರೆ ಅಷ್ಟೊಂದು ಮಧುಮೇಹಗಳು ಇವತ್ತು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೀಗಿದ್ದಾಗ ಆ ಮಧುಮೇಹದ ಅಪಾಯವನ್ನ ಕಡಿಮೆ ಮಾಡುತ್ತದೆ ಇದು. ಮತ್ತೆ ಇನ್ನು ಕೆಲವೊಂದು ಗಡ್ಡೆಗಳು, ಕ್ಯಾನ್ಸರ್ಗಳು ಅಂತ ಹೇಳ್ತಾರೆ, ಈ ತರದ ಭಯಂಕರವಾದ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆಯನ್ನ ಇದು ಕಡಿಮೆಗೊಳಿಸುತ್ತದೆ. ಇದನ್ನ ತಗೊಳ್ಳೋದ್ರಿಂದ, ನಿರಂತರ ಸೇವನೆಯಿಂದ ಇಷ್ಟೊಂದು ನಾವು ಉಪಯೋಗವನ್ನ ಮಾಡ್ಕೋಬಹುದು ಸ್ನೇಹಿತರೆ. ಇಷ್ಟು ಸಹಜವಾಗಿ ನಾವು ಹೇಳೋದಾದ್ರೆ, ಇನ್ನು ಕೆಲವೊಂದು ಪ್ರಾಯೋಗಿಕವಾಗಿ ಬಂದಿರತಕ್ಕಂಥ ಕೆಲವೊಂದು ವಿಷಯಗಳನ್ನ ನಾವು ನೋಡ್ಬೇಕಾಗತ್ತೆ. ಅಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯವನ್ನ ನಾವು ಗಮನಿಸಿದಾಗ, ಇದಕ್ಕೆ ಕೆಲವೊಂದು ಪ್ರಾಯೋಗಿಕ ಪದಗಳು ಕೂಡ ಬರ್ತವೆ ಇದಕ್ಕೆ. ಇದು ಎಷ್ಟು ಮಟ್ಟಿಗೆ ಗುಡ್ ಆಗಿದೆ ಇದು, ಯಾಕಂದ್ರೆ ಇದು ತಗೊಂಡ್ರಿ ಏನ್ ತೊಂದ್ರೆ ಇಲ್ಲ ಸರ್ ಕೇಳ್ಬೋದು ಎಲ್ಲಾದ್ರು. ಇದು ಚೆನ್ನಾಗಿದೆ ಅಂತ ಹೆಂಗ್ ಹೇಳ್ಬೋದು? ಅದಕ್ಕೆ GMP ಅಂತ ಹೇಳ್ತಾರೆ. ಇದು ಗುಡ್ ಮ್ಯಾನುಫ್ಯಾಕ್ಚರಿ ಅಂದ್ರೆ ಪ್ಯಾಕಿಂಗ್ ಅಂತ ಅಂದ್ಬಿಟ್ಟು, ಇದು ಬಳಕೆ ಮಾಡಕ್ ಅಡ್ಡಿ ಇಲ್ಲ, ಬಳಸಬಹುದು ಅಂತಕ್ಕಂಥದ್ದು. ಏನ್ ಗೌರ್ಮೆಂಟ್ IDSA ಒಂದು ಪರ್ಮಿಷನ್ ತಗೋಬೇಕಲ್ಲ, ಆ ತರದ ಒಂದು ಪರ್ಮಿಷನ್ ಕೆಲವೊಂದು ಪ್ರಾಡಕ್ಟ್ ತಗೊಳಕ್ ಹೋದಾಗ ನಾವು ISI ಮಾರ್ಕ್ ಐತೆ ಅದ್ರಾಗೆ ಅಂತ ಅನ್ನೋದು ನೋಡ್ತಿರ್ತೇವೆ. ಅಂದ್ರೆ ISI ಮಾರ್ಕ್ ಐತೆ ಅಂದ್ರೆ ಇದು ಪ್ರಾಯೋಗಿಕವಾಗಿ ಸರ್ಟಿಫೈಡ್ ಆಗಿ ಬಂದಿದೆ ಅಂತ ಹೇಳಿ. ಇಲ್ಲೂ ಕೂಡ ಇದು GMP ಅಂತ ಹೇಳಿ ಸರ್ಟಿಫಿಕೇಟ್ ತಗೊಂಡಿದೆ. ಮತ್ತೆ ಇದರಲ್ಲಿ ಯಾವುದೇ ತರದ ಶುಗರ್ ಇಲ್ಲ. ಹೌದು, ಜೊತೆಗೆ ಇದು 100% ನ್ಯಾಚುರಲ್ ಆಗಿದೆ. ಸಂಪೂರ್ಣ 100ಕ್ಕೆ 100 ನೈಸರ್ಗಿಕವಾಗಿನೇ ತಯಾರು ಮಾಡಿರ್ತಕ್ಕಂಥದ್ದು ಇದು. ಜೊತೆಗಿದು ಯಾವ ತರ ಕೆಲಸ ಮಾಡುತ್ತೆ ಅಂತಂದಾಗ, ಕೋಕಮ್ ಅಂತ ಹೇಳಿದಲ್ಲ, ಅಂದ್ರೆ ಕೋಕಮ್ ಒಂದು ಜಾತಿ ಇದರಿಂದ ತಗೊಂಬಂದಿದ್ದು ಅಂತ ಹೇಳ್ತಾ ಅದಕ್ಕೆ. ಕೋಕಮ್ ಮಲಬಾರ್ ಹುಣಸೆ ಹಣ್ಣು ಎಂದು ಕೂಡ ಇದನ್ನ ಕರೀತಾರೆ. ಈಗ ನಮ್ಮಲ್ಲಿನ ನ್ಯಾಚುರಲ್ ಆಗಿ ಹುಣಸೆ ಗಿಡ ನೋಡಿರ್ತಿರಲ್ಲ, ಹುಣಸೆ ಹಣ್ಣು, ಹುಳಿ ಒಳಗೆ ಹುಣಸೆ ಹಣ್ಣು ಶ್ರೇಷ್ಠ ಅಂತ ಹೇಳ್ತಾರೆ. ಅದು ಇಲ್ಲದಕ್ಕೆ ನಾವ್ ಮಾಡ್ತೇವೆ, ನಿಂಬೆ ಹಣ್ಣು ಬಳಸ್ತೇವೆ. ಅದು ಈಗ ಕಡಿಮೆ ಆದಾಗೆ ಮಾಡ್ತೇವೆ, ಟೊಮೆಟೊ ಹಣ್ಣು ಬಳಸ್ತೇವೆ. ಆಕ್ಚುಲಿ ಟೊಮೆಟೊ ಹಣ್ಣು ಬಳಸಬಾರ್ದು ಅನ್ನೋದೇ ಆಯುರ್ವೇದದ ಒಂದು ವಾದ. ಬಟ್ ಅನಿವಾರ್ಯ, ಸಿಗ್ತಾ ಇಲ್ಲಲ್ಲ, ಈ ಜನಸಂಖ್ಯೆಗೆ ಬೇಕಾದಷ್ಟು ಇದು ಸಿಗದೇ ಇದ್ದಾಗ ಅನಿವಾರ್ಯವಾಗಿ ಬಳಸ್ತಾ ಇದೆ. ಬಟ್ ಈ ಒಂದು ಹಣ್ಣಿನ ವಿಶೇಷತೆ ನೋಡಿದಾಗ, ಇದು ಕೋಕಮ್ ಮಲಬಾರ್ ಹುಣಸೆ ಹಣ್ಣು ಎಂದು ಕೂಡ ಇದನ್ನ ಕರೆಯಲ್ಪಡುತ್ತದೆ. ಮತ್ತು
ಇದನ್ನು ಶತಮಾನಗಳಿಂದ ಭಾರತದಲ್ಲಿ ಬಳಸಲಾಗಿದೆ. ಇದು ನಿನ್ನೆ ಮೊನ್ನೆಯಿಂದ ಬಳಕೆ ಮಾಡ್ತಕ್ಕಂಥದ್ದಲ್ಲ, ಇದು ಶತಮಾನಗಳಿಂದ ಕೂಡ ಇದನ್ನ ಭಾರತದಲ್ಲಿ ಬಳಸ್ತಾ ಇದ್ದಾರೆ. ನೋನಿ ಶಕ್ತಿಶಾಲಿ ಫೈಟೋ ನ್ಯೂಟ್ರಿಯೆಂಟ್ ಪ್ರೊಕ್ರೋರೋನಿನ್ ಅನ್ನು ಹೊಂದಿರುತ್ತದೆ. ಈಗಿನ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಲ್ಲ ಅದನ್ನ ಹೆಚ್ಚು ಹೊಂದಿದೆ. ಮತ್ತು ಪ್ರೊಸೆರೋನೆಸ್ ಸಹಾಯದಿಂದ ಮಾನವ ದೇಹದಲ್ಲಿ ಜಿರೋನಿನ್ ಆಗಿ ಪರಿವರ್ತಿತವಾಗುತ್ತದೆ. ಇವೆಲ್ಲ ಸೈಂಟಿಫಿಕಲ್ ಆಗಿ ಪ್ರಾಯೋಗಿಕವಾಗಿ ಬಂದಿರತಕ್ಕಂಥ ಪದಗಳು. ಹಂಗಾಗಿ ಇಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳೋದಕ್ಕೂ ಅದರದ್ದೇ ಪ್ರಾಯೋಗಿಕ ಪದಗಳನ್ನ ಹೇಳಿಸಿದಾಗ ದಿನಂಪ್ರತಿ ನಾವು ಕೇಳಿರ್ಲ ಪದಗಳನ್ನ. ಇದೇನು ವಿಶೇಷ ಅನಿಸುತ್ತೆ, ಅನಿಸ್ಬಹುದು, ಅದು ನಿಜಾನೇ ಸ್ನೇಹಿತರೆ. ಇನ್ನ ಜಿರೋನಿನ್ ದೇಹದ ಜೀವಕೋಶಗಳಿಂದ ಹೀರಿಕೊಳ್ಳಲ್ಪಟ್ಟಿದ್ದು ಅಸಂಖ್ಯಾತ ಆರೋಗ್ಯ ಪ್ರಯೋಜನಗಳಿಗೆ ಕಾರಣವಾಗುತ್ತದೆ. ಇದು ಇದರ ಪ್ರಯೋಜನಗಳನ್ನು ನೋಡೋಣ ಸ್ನೇಹಿತರೆ. ಸೂಕ್ತ ಪ್ರೋಟೀನ್ ಕಾರ್ಯನಿರ್ವಹಣೆ ಮತ್ತು ಹಾರ್ಮೋನುಗಳ ಸಮತೋಲನವನ್ನು ಉತ್ತೇಜಿಸುತ್ತದೆ. ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನಿದ್ರೆ, ಹಸಿವು ಮತ್ತು ತಾಪಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇವತ್ತು ನೋಡ್ರಿ ವೇರಿಯೇಷನ್ ಆಗ್ತದೆ ನಮ್ಮಲ್ಲಿ, ಟೆಂಪರೇಚರ್ ನೇಚರ್ನಲ್ಲೂ ಆಗ್ತಾ ಇರುತ್ತೆ. ಇನ್ನು ನಮ್ಮ ದೇಹದೊಳಗಡೆನೆ ಟೆಂಪರೇಚರ್ ಅಂದ್ರೆ ಅದನ್ನ ಸರಳವಾಗಿ ಹೇಳ್ಬೇಕಂದ್ರೆ BP ಅಷ್ಟೇ. ಏನಾರ ಒಂದು ಕಠೋರವಾದ ಮಾತಾಡಿದಾಗ, ಸಿಟ್ಟು ಬಂದಾಗ ನೋಡ್ರಿ ಅವ್ನ BP ರೇಸ್ ಹೆಂಗತ್ತ ಮಾತಿನಲ್ಲಿ ಹೇಳ್ಬೋದು. ಇವತ್ತು ನಮ್ಮ ಅಪ್ಪಾಜಿಗೆ ಭಾರಿ BP ರೇಸ್ ಆಗೈತಿ, ನಮ್ಮ ಅತ್ತೆವು ಇವತ್ತು BP ಲೋ ಆಗೈತಿ, ಮಾತಾಡ್ತಾರಲ್ಲ ಸೈಲೆಂಟ್ ಅದಾರ ಅಂತಂದ್ರೆ ಅಂದ್ರೆ ಈ ಭಾಷೆ ಒಳಗೆ ನಾವು ಆಡು ಭಾಷೆ ಒಳಗೆ ಹೇಳ್ತಿರ್ತೀವಿ. ಬಟ್ ಇದು ಆ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನಿದ್ರೆ, ಹಸಿವು ಮತ್ತು ತಾಪಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ಸಾಫೈಲ್ ಲೋಕೋಕನ್ ಔರೆನ್ಸ್ ಈ ಕೋಲಿ ಮತ್ತು ಸಾಲ್ಮೊನೆಲ್ಲಾ ಮುಂತಾದ ಸಾಂಕ್ರಾಮಿಕ ಬ್ಯಾಕ್ಟೀರಿಯಾವನ್ನು ನಿಯಂತ್ರಿಸುತ್ತದೆ. ಇವು ಕೆಲವೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ಅವುಗಳಿಂದ ಬರ್ತಕ್ಕಂಥದ್ದನ್ನ ಇದು ನಿಯಂತ್ರಣ ಮಾಡುತ್ತದೆ. ಪೂರ್ವ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಮಾಲಿನ್ಯದಿಂದ ಆಗ್ತಕ್ಕಂಥ ಕ್ಯಾನ್ಸರ್ಗಳೇನದವಲ್ಲ ಆ ಕೋಶಗಳನ್ನ ಪ್ರತಿಬಂಧಿಸುತ್ತದೆ. ಕೋಶ ನವಯೌವನ ಪಡೆಯುವುದು. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೋಟ್ಯಾನುಕೋಟಿ ಜೀವಕೋಶಗಳದವಲ್ಲ ಅವುಗಳಿಗೆ ಪುನರ್ಯೌವನವನ್ನ ಪಡಿತವೆ ತಗೊಳ್ಳೋದ್ರಿಂದ. ಹೀಗಾಗಿ ಪೌಷ್ಟಿಕ ಟಾಕ್ಸಿನ್ ವಿನಿಮಯವನ್ನು ಹೆಚ್ಚಿಸುತ್ತದೆ. ಪೌಷ್ಟಿಕವಾಗಿರ್ತಕ್ಕಂಥ ಟಾಕ್ಸಿನ್ ಏನಿದಿಲ್ಲ ಅದರ ವಿನಿಮಯ ಕೊಟ್ಟು ತಗೊಳ್ತಕ್ಕಂಥ ಏನಿಲ್ಲ, ಬೇಕಾಗಿದ್ದನ್ನು ಒಳಗಡೆ ಇಡೋದು, ಬೇಡವಾಗಿದ್ದನ್ನು ಹೊರ ಹಾಕ್ತಕ್ಕಂಥ ಕೆಲಸವನ್ನ ಮಾಡುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸ್ವತಂತ್ರ ರ್ಯಾಡಿಕಲ್ಗಳ ವಿರುದ್ಧ ಶಕ್ತಿಶಾಲಿ ವಿರೋಧಿ ಆಕ್ಸಿಡೆಂಟ್ ರಕ್ಷಣೆಯನ್ನು ಒದಗಿಸುತ್ತದೆ. ಫ್ರೀ ರ್ಯಾಡಿಕಲ್ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಗುಡ್ ರ್ಯಾಡಿಕಲ್ಸ್ ಇರಬೇಕು, ಒಳ್ಳೆ ಜೀವಕೋಶಗಳಿರ್ಬೇಕು. ಅದರಲ್ಲಿ ಪ್ರತಿಯೊಂದು ಕೂಡ ಜೋಡಿ ಜೋಡಿ ಇರ್ತವೆ. ಪ್ರೋಟಾನ್, ನ್ಯೂಟ್ರಾನ್ ಅಂತ ಹೇಳ್ತಿರಲ್ಲ, ಆ ತರ ಜೋಡಿ ಕಣಗಳಿರ್ತಾವಲ್ಲ ಅವು. ಆ ರ್ಯಾಡಿಕಲ್ಗಳು ಏನಾದ್ರೂ ಮಾಲಿನ್ಯದಿಂದ, ನಾವು ತೆಗೆತಕ್ಕಂಥ ಆಹಾರದಿಂದ, ಬ್ಯಾಡ್ ಹ್ಯಾಬಿಟ್ಸ್ ಇಂದ ಅವು ಕೆಟ್ಟು ಅಂತಂದ್ರೆ ಅದು ಹೊರ ಹಾಕ್ಬೇಕು. ಹಾಕ್ದಂಗಿದ್ರೆ ಅಲ್ಲಿ ಕ್ಯಾನ್ಸರ್ ಗಡ್ಡೆಗೆ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ನೋಡ್ಬೋದು ನೀವು, ಒಂದು 10 ಒಳ್ಳೆ ಸೇಬು ಹಣ್ಣುಗಳನ್ನ ಇಡ್ರಿ ಒಂದು ಬುಟ್ಟಿಯಲ್ಲಿ, ಒಂದೇ ಒಂದು ಕೆಟ್ಟ ಸೇಬು ಹಣ್ಣು ಅದ್ರಾಗಿಡ್ರಿ. 10 ಚಲೋ ಇದಾವೆ, ಅಷ್ಟು ಸೇರಿ ಒಂದ್ ಹಣ್ಣನ್ನು ಸರಿ ಮಾಡ್ಬೋದಲ್ಲ? ಮಾಡಕ್ ಆಗಲ್ಲ. ಬಟ್ ಒಂದು ಕೆಟ್ಟಿರ್ತಕ್ಕಂಥ ಒಂದು ಹಣ್ಣು ಅಷ್ಟು ಹಣ್ಣುಗಳನ್ನ ಒಂದ್ 4-5 ದಿವಸ ಬಿಟ್ಬಿಟ್ಟು ಸಾಕು ಅಷ್ಟು ಕೆಡಿಸ್ಬಿಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಫ್ರೀ ರೆಡಿಕಲ್ ಅಂತಾರೆ, ಬ್ಯಾಡ್ ಫ್ರೀ ರೆಡಿಕಲ್ ಅದಲ್ಲ, ಅವು ಒಂದಿದ್ರೆ ಸಾಕು, ಅದು ಬೆಳಿತಾ ಬೆಳಿತಾ ಇಡೀ ದೇಹದಲ್ಲಿ ಇರ್ತಕ್ಕಂಥ ಜೀವಕೋಶಗಳನ್ನು ಹಾಳು ಮಾಡಿ ಅಲ್ಲಿ ಒಂದು ಗಡ್ಡೆಗಳನ್ನ ನಿರ್ಮಾಣ ಮಾಡಿ ಹೊಸದಾದ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಮ್ಮ ದೇಹ ಹಾಳಾಗಕ್ ಸಾಧ್ಯತೆ ಇರುತ್ತೆ. ಹೀಗಿದ್ದಾಗ ಈ ನೋನಿ ಜ್ಯೂಸ್ ಏನ್ ಮಾಡುತ್ತೆ ಅಂತಂದ್ರೆ ಆ ಫ್ರೀ ರ್ಯಾಡಿಕಲ್ಗಳನ್ನ ಹೊರಗಡೆ ಹಾಕ್ತಕ್ಕಂಥ ಕೆಲಸ ಮಾಡುತ್ತೆ. ಜೊತೆಗೆ ಸಕ್ಕರೆ ಮಟ್ಟವನ್ನು ಕೊಬ್ಬು ಮತ್ತು ಸಮತೋಲನಗೊಳಿಸುತ್ತದೆ. ನಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟ ಎಷ್ಟಿರ್ಬೇಕಲ್ಲ ಅಷ್ಟನ್ನ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಜೊತೆಗೆ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳಿದ್ವಲ್ಲ, ಒಳ್ಳೆ ಕೊಬ್ಬನ್ನ ದೇಹದಲ್ಲಿ ಉಳಿಸಿ ಬೇಡವಾಗಿದ್ದನ್ನ ಹೊರಹಾಕ್ತಕ್ಕಂಥ ಕೆಲಸನೂ ಕೂಡ ಇದು ಮಾಡುತ್ತೆ. ಜೊತೆಗಿನ್ನ ನಮ್ಮ ದೇಹದಲ್ಲಿ ಕರಗದೆ ಇರತಕ್ಕಂಥ ಫೈಬರ್ ಅಂತ ಹೇಳ್ತಾರೆ. ಫೈಬರ್ ಅತ್ಯಂತ ಅವಶ್ಯವಾಗಿ ಬೇಕೇ ಬೇಕು ನಮ್ಮ ದೇಹಕ್ಕೆ. ಆ ಫೈಬರ್ ಕರಗದೆ ಇರ್ತಕ್ಕಂಥ ಫೈಬರ್ ಅನ್ನ ಕರಗಿಸಿ ದೇಹಕ್ಕೆ ಸಪ್ಲೈ ಮಾಡ್ತಕ್ಕಂಥ ಕೆಲಸನೂ ಕೂಡ ಇದು ಮಾಡುತ್ತದೆ. ಇದ್ರ ವೈಶಿಷ್ಟ್ಯತೆಗಳು ಅಂತ ನೋಡಿದಾಗ ಪ್ರೋಸೆರೋನೈನ್ ಮತ್ತು ಪ್ರೊಕ್ಸೆರೋನೈನ್, ಸ್ಕೋಫೋಲೆಟಿನ್, ಆಂಥ್ರಾಕ್ಸಿನೋನ್, ದಮ್ಕಾಂತಲ್, ಟರ್ಫೆನ್,
ಫೈಟೋ ನ್ಯೂಟ್ರಿಯೆಂಟ್ಗಳು ಕರಗಬಲ್ಲ ಮತ್ತು ಕರಗದ ಫೈಬರ್ ನಲ್ಲಿ ಸಮೃದ್ಧವಾಗಿದೆ. ಈಗೇನ್ ಹೇಳಿದ್ನಲ್ಲ ಪದಗಳು, ಇವುಗಳಲ್ಲಿ ಸಮೃದ್ಧವಾಗಿರ್ತಕ್ಕಂಥ ಅಂಶಗಳನ್ನ ಇದು ಹೊಂದಿದೆ. ಯಾಕಂದ್ರೆ ಇವು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥವು. ಹಾಗಾದ್ರೆ ಇದು ಬಳಕೆ ಮಾಡ್ತಕ್ಕಂಥ ರೀತಿ ಹೆಂಗ್ರಿ, ಇಷ್ಟೆಲ್ಲ ಐತಿ ಅಂತಂದ್ರೆ ಅಂತ ನೋಡಿದಾಗ, ಇದು 1 ಲೀಟರ್ ಬಾಟ್ಲಿ ಇರುತ್ತೆ ಸ್ನೇಹಿತರೆ. ಇದು ನೀರಾಗಿರುತ್ತೆ, ಸ್ವಲ್ಪ ಸ್ವೀಟೇ ಇರುತ್ತೆ. ಇದಕ್ಕೆ ಆಗಿರ್ತಕ್ಕಂಥ ಒಂದು ಮಾಪ್ ಕೊಟ್ಟಿರ್ತಾನೆ, 30 ml 30 ml ಇರುತ್ತೆ ಇದು. ಇದನ್ನ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ತಗೋಬೇಕಾಗುತ್ತೆ. ಪ್ರತಿ ಬಾರಿ 30 ml ತಗೋಬೇಕಾಗುತ್ತೆ. 30 ml ನೇರವಾಗಿ ಇದಕ್ಕೆ ಹಾಕೊಂಡು ಕುಡಿಬಹುದು, ಅಥವಾ ಒಂದು 100 ml 50ರಿಂದ 100 ml ನೀರ್ಗೆ, ಬಿಸಿ ಊರ್ ಬೆಚ್ಚ ನೀರಿಗೆ ಇದನ್ನ ಹಾಕೊಂಡು ಅದನ್ನ ಕುಡಿಬಹುದು. ಅದ್ರ ಕುಡಿಬೇಕಾದ್ರೆ ಊಟ, ಬೆಳಗ್ಗೆ ತಿಂಡಿ ತಿನ್ನೋದು ರಾತ್ರಿ ಊಟದಕ್ಕಿಂತ ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚಿತವಾಗಿ ಇದನ್ನ ತಗೋಬೇಕಾಗತ್ತೆ ಸ್ನೇಹಿತರೆ. ಇದನ್ನ ತಗೊಂಡ ತಕ್ಷಣ ಯಾವುದೇ ರೀತಿಯ ಟೀ ಕಾಫಿಗಳನ್ನ ಕುಡಿಬಾರ್ದು. ಜೊತೆಗೆ ಹೆಚ್ಚು ನೀರುಗಳನ್ನ ಕುಡಿಯೋದ್ರಿಂದ ಇದ್ರ ಕೆಲಸ ಚೆನ್ನಾಗಿ ನಡೆಯುತ್ತೆ. ಹಂಗಾರೆ ಇದನ್ನ ವಯಸ್ಸಿಗೆ ನಿರ್ಬಂಧ ಇಲ್ಲ. ಇದು ಅಂದ್ರೆ ಸಣ್ಣ ಮಕ್ಕಳಿಗಾದ್ರೆ ಅದರ ಅರ್ಧ ಕೊಟ್ರೆ ಸಾಕು. ಅಂದ್ರೆ 15 ml ಬೆಳಗ್ಗೆ 15 ml ಸಾಯಂಕಾಲ 15 ml ಕೊಡು. ಪ್ರೌಢವರೆಲ್ಲರೂ ಕೂಡ ಬೆಳಗ್ಗೆ 30 ml ಸಾಯಂಕಾಲ 30 ml ತಗೋಬೇಕಾಗುತ್ತೆ ಸ್ನೇಹಿತರೆ. ಎಷ್ಟು ದಿವಸ ತಗೋಬೇಕು ಅಂತಂದ್ರೆ, ಇದನ್ನ ಜೀವನ ಪೂರ್ತಿ ತಗೊಂಡು ತಪ್ಪೇನಿಲ್ಲ. ಇದರಿಂದ ಯಾವ ತೊಂದರೆನೂ ಇಲ್ಲ. ಒಳ್ಳೆ ಚೆನ್ನಾಗಿರ್ತಕ್ಕಂಥ ಆಹಾರಗಳನ್ನ, ತರಕಾರಿಗಳನ್ನಾಗ್ಲಿ ಆಹಾರನ್ನಾಗ್ಲಿ ಪ್ರತಿನಿತ್ಯ ತಿಂದ್ರೆ ನಮ್ಗೇನಾದ್ರೂ ತೊಂದರೆ ಐತಾ? ಇಲ್ಲ. ದಿನ ತಿಂದ್ರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದೆ. ಹೀಗಿದ್ದಾಗ ಪ್ರತಿನಿತ್ಯ ತಗೊಂಡ್ರು ತಪ್ಪಿಲ್ಲ. ಏನೇ ನಾವು ಪದಾರ್ಥ ತಗೊಂಡಾಗ್ಲೂ ಕೂಡ ನಮಗೆ ಒಂದು ತರಬೇತಿಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ, ನೀವೆಂತ ಪ್ರೋಟೀನ್ ತಗೋತೀವಿ ಅಂದ್ರೂ ಕೂಡ ವರ್ಷ ಪೂರ್ತಿ ತಗೋಬಾಡ್ರಿ, 1 ತಿಂಗಳು ಅಥವಾ 2 ತಿಂಗಳು ಗ್ಯಾಪ್ ಬಿಡ್ರಿ ಅಂತ. ಏನಕ್ಕೆ ಅದನ್ನ ಗ್ಯಾಪ್ ಬಿಡ್ಬೇಕು ಅಂದ್ರೆ, ನಮ್ ದೇಹದಲ್ಲಿ ಅಂಶ ಜಾಸ್ತಿ ಆಗಿತ್ತು ಅಂತಂದ್ರೆ 1 ತಿಂಗಳು ಅಥವಾ 2 ತಿಂಗಳು ನಾವು ಗ್ಯಾಪ್ ಬಿಟ್ಟಾಗ ನಮ್ ದೇಹ ಅಲ್ಲಿ ಇರ್ತಕ್ಕಂಥದ್ದನ್ನ ಬಳಕೆ ಮಾಡ್ಕೊಳುತ್ತೆ, ಅಲ್ಲಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ರೀತಿ 1 ತಿಂಗಳು 2 ತಿಂಗಳು ಬಿಟ್ರೆ ಪರವಾಗಿಲ್ಲ. ನಾವು ಕೂಡ ಅಷ್ಟೇ 1 ತಿಂಗಳು 2 ತಿಂಗಳು ಗ್ಯಾಪ್ ಮಾಡ್ತೀವಿ, ಮತ್ತೆ ನಿರಂತರವಾಗಿ ತಗೋತಾ ಇರ್ತೀವಿ. ಇದು ಪ್ರತಿಯೊಬ್ಬರು ತಗೋಬೇಕಾಗಿರ್ತಕ್ಕಂಥ ರೀತಿ. ಆದ್ರೆ ಪ್ರಾರಂಭದಲ್ಲಿ ತಗೋಬೇಕಾದ್ರೆ, ಸ್ಟಾರ್ಟ್ ಮಾಡ್ಬೇಕಾದ್ರೆ, ಸರ್ ನಮ್ಗೆ ಇನ್ನೂ ಗೊತ್ತಿಲ್ಲ ಇದು ತಗೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಪ್ರಾರಂಭದಲ್ಲಿ 3 ದಿವಸದ ಒಂದು ಪ್ಲಾನ್ ಮಾಡ್ಕೋಬೇಕು. 3 ದಿವಸ ಬೆಳಗ್ಗೆ 5 ml, ಸಾಯಂಕಾಲ 5 ml. 5 ml ಅನ್ನ ಒಂದಿಷ್ಟು ನೀರಿಗೆ ಹಾಕೊಂಡು ಕುಡಿಯೋದು ಬೆಳಗ್ಗೆ ಸಾಯಂಕಾಲ 3 ದಿವಸ ತಗೋಬೇಕು. ಯಾಕಂದ್ರೆ ಯಾವುದೇ ಒಂದು ಹೊಸ ಪದಾರ್ಥ ನನ್ನ ದೇಹಕ್ಕೆ ಹಿಡಿಸ್ಬೇಕು ಅಂದ್ರೆ, ಈಗ ನೋಡ್ರಿ ಹೊಸ ಸಸಿ ತರ್ತೀರಿ, ಒಂದೇ ಪಕ್ಷ ತಕ್ಷಣ ಮನ್ಯಾಗ ಹೊಂದ್ಕೊಂಡ್ ಎಲ್ಲ ಕೆಲಸ ಮಾಡ್ಬಿಡ್ತಾರ? ಇಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತಲ್ಲ ಅವ್ರಿಗೆ ಹೊಂದ್ಕೊಳಕ. ಹಾಗೆ ಈ ಒಂದು ಹೊಸ ಪದಾರ್ಥ ನಮ್ ದೇಹಕ್ಕೆ ಹಿಡಿಸ್ಬೇಕು ಅಂದ್ರೆ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟು ಅದಕ್ಕೆ ಮ್ಯಾಚ್ ಮಾಡ್ಬೇಕಾಗ. ಅದಕ್ಕೆ 3 ದಿವಸ 5 ml ತಗೋಬೇಕಾಗತ್ತೆ. ಆನಂತರ 3 ದಿವಸ 10 ml ತಗೋಬೇಕಾಗತ್ತೆ, ಬೆಳಿಗ್ಗೆ 10 ml ಸಾಯಂಕಾಲ ಮೇಲೆ. ಆನಂತರ 3 ದಿವಸ 15 ml ತಗೊಂಡಾಗ ನಮ್ ದೇಹಕ್ಕೆ ಅದು ಹಿಡಿಸುತ್ತೆ. ಇನ್ನೊಂದು ಇಲ್ಲಿ ಏನ್ ನಾವು ಗಮನಿಸಬಹುದು ಅಂತಂದ್ರೆ, ವಾತ ಪಿತ್ತ ಕಫ ಪ್ರಕೃತಿಯವರು ಇರೋದ್ರಿಂದ ಅವರು ಹುಟ್ಟಿದಾಗಿಂದನೇ ಬೆಳೆದ್ ಬರ್ಬೇಕಾದ್ರೆ ಏನ್ ಆಹಾರ ಸೇವನೆ ಮಾಡಿರ್ತಾರೆ, ಮನಸ್ಸಿಗೆ ಯಾವ್ದು ಹಿಡಿಸಿರುತ್ತೆ, ಕೆಲವೊಂದು ಪದಾರ್ಥಗಳು ಹಿಡಿಸದೇ ಇರೋದನ್ನ ಅವ್ರಿಗೆ ಕೊಟ್ಟಾಗ ಅವರು ಮಾನಸಿಕವಾಗಿ ಅದನ್ನ ತ್ಯಜಿಸ್ಬಿಡ್ತಾರೆ. ಅಂತ ಸಮಯದಲ್ಲಿ ಅವ್ರಿಗೆ ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಬಟ್ ಅದನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ. 5 ml 10 ml 15 ml 3 ದಿವಸ 9 ದಿವಸ ತಗೊಂಡಾಗ ಅವ್ರ ದೇಹಕ್ಕೆ ಹಿಡಿಸತಿಲ್ಲ ಗೊತ್ತಾಗ್ಬಿಡುತ್ತೆ. ಅದರಿಂದ ಏನಾದ್ರೂ ಅವ್ರಿಗೆ ಲೂಸ್ ಮೋಷನ್ ಆದ್ರೆ 1-2 ದಿವಸ ಆಗುತ್ತೆ ಅಷ್ಟೇ, ಮತ್ತೆ ಮ್ಯಾಚ್ ಆಗುತ್ತೆ. ಆ ತರದ್ ಏನಾದ್ರೂ ಸೈಡ್ ಎಫೆಕ್ಟ್ ಅನ್ಸಿದ್ರೆ, ಅಥವಾ ದೇಹದಲ್ಲಿ ಏನಾದ್ರೂ ಗಾದ್ರೆಗಳು ಬರ್ತಕ್ಕಂಥ ಸಾಧ್ಯತೆ ಇದ್ರೆ, ಅಂದ್ರೆ ಬೊಬ್ಬೆಗಳು ಬರ್ತಾವಲ್ಲ ಆ ತರದ್ ಏನಾದ್ರೂ ಇದ್ರೆ, ಅಥವಾ ಮೈ ಕಡ್ತಾ ಬರೋ ಸಾಧ್ಯತೆ ಇದ್ರೆ, ಇದು 3-9 ದಿವಸದಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಹೌದ್ರಾ? ಅಂದ್ರೆ ದೇಹನು ಸ್ವೀಕರಿಸುತ್ತೆ ಅದನ್ನ ಪದಾರ್ಥವನ್ನ, ಜೊತೆಗೆ ಅವರಲ್ಲೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ. ಆ ನಂತರ 10ನೇ ದಿವಸದಿಂದ ಕಂಪ್ಲೀಟ್ ಆಗಿ ಅವರು 30 ml ತಗೋತಾ ಹೋಗ್ಬಿಟ್ರೆ ನಿರಂತರವಾಗಿ ಬಳಕೆ ಮಾಡೋದ್ರಿಂದ ಈಗೇನ್ ಹೇಳಿದ್ನಲ್ಲ ಇಷ್ಟೆಲ್ಲ ಲಾಭಗಳನ್ನ ಪಡ್ಕೋಬಹುದು ಸ್ನೇಹಿತರೆ. ಇಷ್ಟು ಈ ಒಂದು ನೋನಿ ಜ್ಯೂಸಿನ ಬಗ್ಗೆ ಮಾಹಿತಿ ಆಗಿತ್ತು. ಇಲ್ಲಿ ಏನಿರುತ್ತೆ ಅಂತಂದ್ರೆ, ನಾನ್ ಹೇಳ್ತಕ್ಕಂಥದ್ದು ಮೋದಿ ಕೇರ್ ಅಂತಕ್ಕಂಥ ಒಂದು ನೇರ ಮಾರುಕಟ್ಟೆ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತೀವಿ. ಆ ನೇರ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥದ್ದು ಇದು ವೆಲ್ ನೋನಿ ಅಂತಂದೇ ಹೆಸರು ಇದಕ್ಕೆ. ನೋಡಿ ಇಲ್ಲಿ ಬರೆದಿದೆ ವೆಲ್ ನೋನಿ ಅಂತ ಹೇಳ್ಬಿಟ್ಟು. ಇಲ್ಲಿ ಆಯುರ್ವೇದ ಮತ್ತು ವಿಜ್ಞಾನ ಎರಡು ಸೇರುತ್ತೆ. ಇದಕ್ಕೇನ ಹೇಳ್ತಾರೆ ಅಂದ್ರೆ ಸೈವೇದಿಕ್ ಅಂತ ಹೇಳ್ತಾರೆ. ಈ ಕಡೆ ಆಯುರ್ವೇದಕ್ಕೆ ಎಷ್ಟು ಇತಿಹಾಸ ಇದೆ? 5,000-6,000 ವರ್ಷಗಳ ಇತಿಹಾಸ ಇದೆ ಆಯುರ್ವೇದಕ್ಕೆ. ಈ ಆಯುರ್ವೇದವನ್ನ ಈ ಕಂಪ್ನಿಯಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ, ಈ ಆಯುರ್ವೇದ ಬರೆದದ್ದು ಸುಳ್ಳಕ ಸತ್ಯನೋ ಅದನ್ನ ಕ್ಷಣಕ್ಕೂ ಸಂಶೋಧನೆ ಮಾಡಿ ಸರ್ಚ್ ಮಾಡಿ ತೆಗಿತಾರೆ.
ಇದು ಸತ್ಯ ಇದೆ ಅಂತಂದು ವೈಜ್ಞಾನಿಕವಾಗಿ ಪ್ರೂವ್ ಆದ್ಮೇಲೆ ಆಯುರ್ವೇದ ಪ್ಲಸ್ ವಿಜ್ಞಾನ ಎರಡು ಕೂಡಿದ್ದಕ್ಕೆ ಸೈವೇದಿಕ್ ಅಂತ ಹೇಳ್ತಾರೆ. ಈ ಪದಗಳೇ ಗೊತ್ತಿರ್ಲಿಲ್ಲ ನಮಗೆ, ಇಲ್ಲಿ ಹೋದಾಗ ಗೊತ್ತಾಗಿದ್ದೇವೆ ಎಲ್ಲದು. ಸೈವೇದಿಕ್ ನಲ್ಲಿ ಇದು ತಯಾರಾಗಿರ್ತಕ್ಕಂಥ ಪದಾರ್ಥಗಳು. ಹಾಗಾಗ್ಬಿಟ್ಟು ಇಲ್ಲಿ ಇದನ್ನ ಬಳಕೆ ಮಾಡೋದನ್ನ, ಇದನ್ನ ಆರಂಭದಲ್ಲಿ 100 ಜನಕ್ಕೆ, ಬೇರೆ ಬೇರೆ ಪ್ರಾಂತ್ಯದ 100 ಜನಗಳಿಗೆ ಮೇಲೆ ಪ್ರಯೋಗ ಮಾಡ್ತಾರೆ. ಇದನ್ನ ಯಾವುದೇ ಒಂದು ಪದಾರ್ಥ ರೆಡಿ ಮಾಡಿದ್ಮೇಲೆ 100 ಜನರ ರಿಸಲ್ಟ್ ಒಂದೇ ತರ ಬಂದ್ಮೇಲೆ ಅವ್ರಿಗೆ ಯಾವ್ದು ಸೈಡ್ ಎಫೆಕ್ಟ್ ಆಗಿಲ್ಲ ಅಂದ ಮೇಲೆ ಇದನ್ನ ಪ್ಯಾಕ್ ಮಾಡಿ ಮಾರ್ಕೆಟಿಗೆ ಬಿಡ್ತಾರೆ. ಅಲ್ಲಿ ಮಟ್ಟ ತರಲ್ಲ ಇನ್ನ. ಹಂಗಾಗ್ಬಿಟ್ಟು ಮೊದಲನೇ ಇದು ತಯಾರಾಗಿ ಪ್ರಾರಂಭದಲ್ಲಿ ಇದು ಪ್ರಾಯೋಗಿಕ ಒಳಗಪಟ್ಟು ಬಂದಿರೋದ್ರಿಂದ ಇದನ್ನ ಬಳಕೆ ಮಾಡೋದ್ರಿಂದ ಯಾವ ಸೈಡ್ ಎಫೆಕ್ಟ್ ಇಲ್ಲ. ಹಾಗಾಗ್ಬಿಟ್ಟು ಈ ಒಂದು ವೆಲ್ ನೋನಿಯನ್ನ ಎಲ್ಲರೂ ಧಾರಾಳವಾಗಿ ಬಳಸಬಹುದು ಅಂತ ಹೇಳಿ ನಾನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದನ್ನು ಹೊರತುಪಡಿಸಿ ಹೊರಗಡೆ ಮಾರುಕಟ್ಟೆಯಲ್ಲಿ ಸಿಗ್ತವೆ, ಬೇರೆ ಬೇರೆ ತರದ ನೋನಿಗಳು ಅಂತ ಸಿಗ್ತವೆ. ಅವುಗಳು ನೋಡಿದಾಗ ಅದಕ್ಕೆ ಯಾವುದೇ ರೀತಿಯ ಪಕ್ಕಾ ಅದ್ರ ಮೇಲೆ ಹಾಕಿರ್ತಾರೆ 100% ನ್ಯಾಚುರಲ್ ಅಂತ ಹೇಳ್ಬಿಟ್ಟು. ಬಟ್ ಎಷ್ಟು ಪಟ್ಟಿಗೆ ನ್ಯಾಚುರಲ್ ಆಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಯಾಕಂದ್ರೆ ಅದು ವೈಜ್ಞಾನಿಕವಾಗಿ ಪ್ರಾಯೋಗಿಕವಾಗಿ ಬಂದಿದೆ ಅನ್ನೋದಕ್ಕೆ ಸರ್ಟಿಫೈಡ್ ಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಇದಕ್ಕೆ ಬೇಕಾಗಿರ್ತಂತ ಎಲ್ಲಾ ಸರ್ಟಿಫೈಡ್ ಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಜೊತೆಗೆ ಇದನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ A to Z ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಇದು ಒಂದು ವೆಲ್ ನೋನಿ ಬಗ್ಗೆ ನಾನು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಈ ಹಣ್ಣಿಂದ ತಯಾರಾಗಿರ್ತಕ್ಕಂಥ ಈ ಜ್ಯೂಸ್ ಅನ್ನ ಬಳಸಿ ನಮ್ಮ ಆರೋಗ್ಯವನ್ನ ಇನ್ನೂ ಅತ್ಯುತ್ತಮವಾಗಿ ಇಟ್ಕೋಬಹುದು ಅಂತ ನಾನು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇದಾಗಿತ್ತು ಇವತ್ತಿನ ನೋನಿ ಜ್ಯೂಸಿನ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಗುರುಗಳಿಗೂ ತಮ್ಮೆಲ್ಲರೂ ಕೂಡ ವಂದಿಸಿ, ಜೊತೆಗೆ ಈ ಒಂದು ವಿಷಯನ ತಾವು ಮನಸಾರೆ ಸ್ವೀಕರಿಸಿದ್ರೆ ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ.